ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ನಲ್ಲೇ ಅನ್ನಕ್ಕೆ ವಿಷಕಾರಿ ಅಂಶ ಮಿಶ್ರಣ ಆಗಿತ್ತ ಅನ್ನುವಂತ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ರಹಸ್ಯ ಬಯಲಾಗಿದೆ. ಕಿಡಿಗೇಡಿಗಳು ವಿಷಕಾರಿ ಪದಾರ್ಥವನ್ನ ಮಿಕ್ಸ್ ಮಾಡಿದ್ರು ಅನ್ನುವಂತ ಶಂಕೆ ಈಗ ಹುಟ್ಕೊಂಡಿದೆ. ಅಡುಗೆಗೆ ಬಳಸುವ ನೀರು ಅಥವಾ ಆಹಾರ ಪದಾರ್ಥದಲ್ಲಿ ಏನಾದ್ರೂ ಮಿಶ್ರಣವಾಗಿತ್ತಾ? ಅಡುಗೆಗೆ ಬಳಸಿದ್ದಂತ ಆ ನೀರು ಕಲುಷಿತವಾಗಿತ್ತಾ? ಆ ನೀರಿನಲ್ಲಿ ಏನಾದ್ರೂ ಬೆರ್ತಿತ್ತಾ? ಅಥವಾ ಅಡುಗೆ ಮಾಡುವಂತ ಸಂದರ್ಭದಲ್ಲೇ ಏನಾದ್ರೂ ಬೇರೆ ಅಂಶವನ್ನ, ವಿಷಕಾರಿ ಅಂಶವನ್ನ ಅಲ್ಲಿ ಮಿಶ್ರಣ ಮಾಡಿದ್ರ ಅನ್ನುವಂತ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಉದ್ಯಮಿಯೊಬ್ರು ಈ ಒಂದು ಹೋಳಿ ಹಬ್ಬದ ಸಂದರ್ಭದಲ್ಲಿ ಊಟ ಹಾಕ್ಸಿದ್ರು. ಅದಾದ ನಂತರ ಊಟ ಉಳಿದಿತ್ತು ಅನ್ನುವಂತ ಕಾರಣಕ್ಕೆ ಈ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ಹಾಸ್ಟೆಲ್ನಲ್ಲಿರುವಂತಹ ಮಕ್ಕಳಿಗೆ ಊಟವನ್ನ ಕಳುಹಿಸಿಕೊಟ್ಟಿದ್ರು. ಈ ಊಟ ತಿಂದಂತ ಮಕ್ಕಳು 30 ಮಕ್ಕಳು ಕೂಡ ಅಸ್ವಸ್ಥರಾಗಿದ್ರು. ಓರ್ವ ಬಾಲಕ ಸಾವನ್ನಪ್ಪಿದ್ದ. ಈ ಪ್ರಕರಣದಲ್ಲಿ ಈಗ ಒಂದಷ್ಟು ಮಾಹಿತಿ ಸಿಗ್ತಾ ಇರುವಂತದ್ದು, ಕಿಡಿಗೇಡಿಗಳು ಅಡುಗೆ ಮಾಡುವಂತ ಸಂದರ್ಭದಲ್ಲೇ ಹೋಟೆಲ್ನಲ್ಲೇ ಏನೋ ವಿಷಕಾರಿ ಅಂಶವನ್ನ ಬಳಸಿದ್ರು ಅನ್ನುವಂತ ಅನುಮಾನ ಇದೆ. ಕಾರಣ ಉದ್ಯಮಿ ಮನೆಯಲ್ಲಿ ಯಾರ್ಯಾರು ಊಟ ಮಾಡಿದ್ರೋ ಆ ಮನೆ ಮಂದಿಗೂ ಕೂಡ ವಾಂತಿ ಭೇದಿ ಶುರುವಾಗಿದೆಯಂತೆ, ಫುಡ್ ಪಾಯ್ಸನ್ ಆಗಿದೆಯಂತೆ. ಮತ್ತೊಂದ್ ಕಡೆ ಮಕ್ಕಳು ತುಂಬಾ ಸೆನ್ಸಿಟಿವ್ ಇರ್ತಾರೆ, ಅವರಿಗೆ ಈ ಒಂದು ಸಿಚುವೇಶನ್ ತಡ್ಕೊಳ್ಳೋದಕ್ಕೆ ಆಗಿಲ್ಲ. ಅಂದರೆ ತಿಂದ ತಕ್ಷಣನೇ ಅವರಿಗೆ ವಾಂತಿ ಭೇದಿ ಶುರುವಾಗಿದೆ. ಮತ್ತೋರ್ವ ಬಾಲಕ ಅಂತೂ ಕೆರ್ಲಾಂಗ್ ಅನ್ನುವಂಥ ಬಾಲಕ ಏನಿದ್ದಾರೆ, ಆತನಿಗೆ ಆ ಊಟವನ್ನು ಏನು ಮಾಡಿದ್ದ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ, ವಾಂತಿ ಭೇದಿ ಆಗಿ ತಲೆ ಸುತ್ತು ಬಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಕೂಡ ಆತ ಬದುಕಲೇ ಇಲ್ಲ. ಹೀಗಾಗಿ ಏನು ಹಂಗಾದ್ರೆ ವಿಷಕಾರಿ ಅಂಶ ಅದರಲ್ಲಿ ಸೇರ್ಕೊಂಡಿತ್ತು? ಏನು ಬೆರೆಸಿದ್ರು? ಉದ್ದೇಶಪೂರ್ವಕವಾಗಿ ಬೆರೆಸಿದ್ರಾ ಅಥವಾ ಗಲೀಜಾದಂಥ ನೀರನ್ನು ಏನಾದರೂ ಕಲುಷಿತ ನೀರನ್ನು ಬಳಸ್ಕೊಂಡು ಅಡುಗೆ ಮಾಡಿದ್ರಾ? ಆ ಅಡುಗೆಯಲ್ಲಿ ಏನಾದರೂ ಬಿದ್ದಿತ್ತಾ? ಹೀಗೆಲ್ಲ ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದ್ದಾವೆ. ಅಂದರೆ ಉದ್ಯಮಿಯವರ ಮನೆಯಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿನೇ ಇದೆ. ಅವರು ಒಳ್ಳೆಯ ಉದ್ದೇಶದಿಂದಾನೇ ಮಕ್ಕಳಿಗೆ ಊಟ ಏನು ಉಳಿದಿತ್ತು ಕೊಡೋಣ ಅಂತೇಳಿ ತಂದು ಕೊಟ್ಟಿದ್ದಾರೆ. ಬಟ್ ಹೋಟೆಲ್ನಲ್ಲೇ ಈ ರೀತಿಯಾಗಿ ಅವಘಡ ಆಗಿದೆಯಾ, ಎಡವಟ್ಟು ಮಾಡಿದ್ರಾ ಅಂತ. ಹೋಟೆಲ್ ಮಾಲೀಕ ಸಿದ್ದರಾಜು ಮೇಲಿನ ದ್ವೇಷಕ್ಕೆ ಈ ಕೃತ್ಯ ಎಸಗಿದ್ರಾ ಅಂತ ಸಿಸಿಟಿವಿ ಸಿಡಿಆರ್ ವಶಪಡಿಸಿಕೊಂಡು ಪೊಲೀಸರೀಗ ತೀವ್ರ ತನಿಖೆಯನ್ನ ಮಾಡ್ತಿದ್ದಾರೆ. ಕಳೆದ ಶುಕ್ರವಾರ ಹೋಳಿ ಹಬ್ಬಕ್ಕೆ ಅಂತ ಆರ್ಡರ್ ಕೊಟ್ಟಿದ್ರು ಉದ್ಯಮಿ. ಹಬ್ಬದಲ್ಲಿ ಉಳಿದಂತ ಊಟವನ್ನ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಊಟ ತಿಂದಂತ ಎಲ್ಲರೂ ಕೂಡ ಅಸ್ವಸ್ಥ. ಅವ್ರ ಮನೆಯಲ್ಲಿದ್ದವರು, ಊಟ ತಿಂದವರು, ಯಾವ್ಯಾವ ಸಿಬ್ಬಂದಿ ಬಂದಿದ್ರು ಅವರೆಲ್ಲರೂ ಕೂಡ, ಹಬ್ಬದಲ್ಲಿ ಭಾಗಿಯಾಗಿ ಊಟ ಸೇವಿಸಿದವ್ರಿಗೂ ಕೂಡ ಹೊಟ್ಟೆ ನೋವು. ಶುಕ್ರವಾರ ಬೆಳಗ್ಗೆ ಹೋಟೆಲ್ನಲ್ಲಿ ಉಪಹಾರ ತಿಂದವರು ಕೂಡ ಅಸ್ವಸ್ಥರಾಗಿದ್ದಾರಂತೆ. ಹೀಗಾಗಿ ಹೋಟೆಲ್ನಲ್ಲೇ ವಿಷಕಾರಿ ಅಂಶ ಮಿಶ್ರಣ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಹೋಟೆಲ್ ಮಾಲೀಕ ಸಿದ್ದರಾಜು ಮೇಲಿನ ದ್ವೇಷಕ್ಕೆ ಈ ರೀತಿಯಾಗಿ ಮಾಡಿದ್ರಾ ಅಂತ. ಅಂದ್ರೆ ಹೋಟೆಲ್ ಮಾಲೀಕನ ಮೇಲಿರುವಂತ ದ್ವೇಷಕ್ಕೆ ಅಲ್ಲಿನ ಸಿಬ್ಬಂದಿಯೇ ಹೀಗೆ ಮಾಡಿದ್ರಾ? ಊಟದಲ್ಲಿ ಏನಾದರೂ ಬೆರೆಸ್ಬಿಟ್ರಾ? ಆ ಊಟದಲ್ಲಿ ಏನಾದರೂ ಬೆರೆಸಿದ್ರಾ? ಅದರಿಂದನೇ ಹೀಗಾಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಹಾಗೇನಾದರೂ ಅವರು ಉದ್ದೇಶಪೂರ್ವಕವಾಗಿಯೇ ಮಾಡಿದರೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಅಮಾನವೀಯ ಕೃತ್ಯ ಇದೆ. ಯಾಕೆಂದರೆ ನೋಡಿ, ಮಕ್ಕಳು ತಿಂದಿದ್ದಾರೆ, ಅಲ್ಲಿಗೆ ಬಂದಂಥವ್ರು ಯಾರ್ಯಾರಿದ್ದಾರೆ ಹೋಳಿ ಹಬ್ಬದ ದಿನ ಸೆಲೆಬ್ರೇಷನ್ಗೆ ಅವರೆಲ್ಲರೂ ಕೂಡ ಊಟ ತಿಂದಿದ್ದಾರೆ. ಇನ್ನು ಹೋಟೆಲ್ನಲ್ಲೂ ಕೂಡ ಕೆಲವರಿಗೆ ಅದೇ ಊಟವನ್ನು ಬಡಿಸಿದ್ದಾರಂತೆ, ಅವ್ರಿಗೂ ಕೂಡ ಹೊಟ್ಟೆ ನೋವು ಎನ್ನಲಾಗ್ತಾ ಇದೆ. ಹೀಗಾಗಿ ಹೋಟೆಲ್ ಮಾಲೀಕನ ಮೇಲೆ ಇದ್ದಂಥ ದ್ವೇಷಕ್ಕೆ, ಅಂದರೆ ಹೋಟೆಲ್ ಮಾಲೀಕ ಸಿದ್ದರಾಜು ಮೇಲೆ ಏನೋ ಹಳೆ ದ್ವೇಷ ಇತ್ತು ಅನ್ನುವಂಥ ಕಾರಣಕ್ಕೆ ಹೀಗೆ ಮಾಡಿದ್ದಾರೆ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ಈಗ ಸಿಸಿಟಿವಿ ಹಾಗೂ ಸಿಡಿಆರ್ ಅನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಇನ್ನೂ ಏನೆಲ್ಲ ಮಾಹಿತಿಗಳು ಸಿಗಬಹುದು, ಸಿಸಿಟಿವಿಯಲ್ಲಿ ಏನಾದರೂ ರೆಕಾರ್ಡ್ ಆಗಿದೆಯಾ ಇದಕ್ಕೆ ಸಂಬಂಧಪಟ್ಟಂತೆ, ಅದನ್ನು ಕೂಡ ಈಗ ನೋಡಬೇಕಿದೆ. ಮಂಡ್ಯದ ಮಳವಳ್ಳಿಯಲ್ಲಿ ಫುಡ್ ಪಾಯ್ಸನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಡುಗೆಗೆ ಅವಧಿ ಮೀರಿದಂತ ಆಹಾರ ಪದಾರ್ಥಗಳನ್ನು ಬಳಸಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಎಕ್ಸ್ಪೈರ್ಡ್ ಆಗಿರುವಂತ ಐಟಮ್ಸ್ ಈಗಾಗಲೇ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ ಎಫ್ಎಸ್ಎಲ್ ತಂಡ. ವರದಿ ಬಂದ ಬಳಿಕ ಪೊಲೀಸರ ತನಿಖೆ ಮತ್ತಷ್ಟು ವೇಗ ಪಡ್ಕೊಳ್ಳುತ್ತೆ, ಮತ್ತಷ್ಟು ಚುರುಕಿನಿಂದ ತನಿಖೆ ನಡೆಸ್ತಾರೆ. ವಿಷಕಾರಿ ಅಂಶ ಮಿಶ್ರಣವಾಗಿದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಮಂಡ್ಯದ ಮಳವಳ್ಳಿಯಲ್ಲಿ ಫುಡ್ ಪಾಯ್ಸನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗ ಮತ್ತಷ್ಟು ಚುರುಕಿನಿಂದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಸಿಸಿಟಿವಿ ಸಿಡಿಆರ್ ಇದೆಲ್ಲನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಅಡುಗೆಗೆ ಬಳಸಿದಂಥ ಪದಾರ್ಥಗಳು ಆ ಟೈಮ್ ಮುಗಿದಿದೆ, ಅಂದರೆ ಅವಧಿ ಮುಗಿದಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಅಡುಗೆ ಮಾಡಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆನೂ ಈಗ ಪೊಲೀಸರು ತನಿಖೆಯನ್ನ ಮತ್ತಷ್ಟು ವೇಗ ಪಡ್ಕೊಂಡು ನಡೆಸ್ತಿದ್ದಾರೆ. ಯಾರು ಆರ್ಡರ್ ಕೊಟ್ಟರು ಅಂತವ್ರು ಸರ್, ಏನೇನು ಮಾಡಿದ್ರಿ ಸರ್ ಅಂತೇಳಿ?
ಸರ್ ಅವತ್ತು ಸೇಟುಗಳು ಆರ್ಡರ್ ಕೊಟ್ಟಿದ್ದರು. ಒಟ್ಟು ಅವ್ರಿಗೆ 150 ಜನಕ್ಕೆ ತಯಾರು ಮಾಡಿದ್ವು, ನಮಗೆ 120 ಜನಕ್ಕೆ ತಯಾರು ಮಾಡ್ಕೊಂಡಿದ್ವು. ಒಂದೇ ಪಾತ್ರೆಯಲ್ಲಿ ಮಾಡ್ಕೊಂಡಿದ್ವು. ಅವ್ರಿಗೆ ಬೇರೆ ನಮಗೆ ಬೇರೆ ಹಾಕಿ ಕಳಿಸೋದು. ಅವ್ರಿಗೆ ಮೊಸರು ಬಜ್ಜಿ, ಚಟ್ನಿ, ಬಾತು ಕಳಿಸಿದ್ವು. ಅಂದರೆ ನಿಮ್ಮ ಗ್ರಾಹಕರು ಕೂಡ ಅದೇ ತಿಂದರು ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರಿಗೆ ಏನಾರ ಹೆಚ್ಚು ಕಡಿಮೆ ಅವ್ರಿಗೆ ಏನೋ ಆಗಿದೆ ಮಾಹಿತಿ ಇದೆಯಾ ಸರ್? ಸರ್ ನಮ್ಮ ಗ್ರಾಹಕರಲ್ಲಿ ನಮ್ಮ ಹೋಟ್ಲು ಇದಕ್ಕೆ ಏನೂ ಆಗಿಲ್ಲ. ಗ್ರಾಹಕರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ನಮಗೆ ತಿಳಿದಂಗೆ ಭಾನುವಾರ ನಮ್ಮ ಪೊಲೀಸ್ನವರು ಹೇಳಿದ್ದ ಮಾಹಿತಿ ಹಿಂಗಾಗಿದೆ ಅಂತ. ಆವಾಗ ನನಗೆ ವಿಷಯ ಗೊತ್ತಿರೋದು. ಏನಾಗಿದೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನಮಗೆ ವಿಷಯ ಯಾರೂ ತಿಳಿಸಿಲ್ಲ ಸರ್. ಸರ್ ಯಾಕೆಂದರೆ ಎಷ್ಟು ವರ್ಷದಿಂದ ಹೋಟೆಲ್ಗಳು ನಡ್ಕೊ ಬರ್ತಾ ಇದ್ದಾರೆ ಸರ್ ನಿಮ್ಮ ಅಂತೇಳಿ? ನಾವು 16 ವರ್ಷದಿಂದ ನಡ್ಸ್ಕೊ ಬರ್ತಾ ಇದ್ದೀವಿ ಸರ್. ಅಂದರೆ ಮಳವಳ್ಳಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರು CDR, CCTV ಮತ್ತು ಅಲ್ಲಿದ್ದಂಥ ಅಡುಗೆಗೆ ಬಳಸಿದಂಥ ಪದಾರ್ಥಗಳು ಇವೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಂಡು FSLಗೂ ಕೂಡ ಟೆಸ್ಟಿಂಗಿಗೆ ಕಳಿಸಿದ್ದಾರೆ. ಸದ್ಯಕ್ಕೆ ಇಲ್ಲಿ ಸಿದ್ದರಾಜು, ಹೋಟೆಲ್ ಮಾಲೀಕ ಸಿದ್ದರಾಜು ಮೇಲೆ ಹಳೆ ದ್ವೇಷ ಇತ್ತು ಅನ್ನುವಂಥ ಕಾರಣಕ್ಕೆ ಹೀಗೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಆ ದ್ವೇಷ ಏನು? ಈಗ ಕ್ರಿಮಿನಲ್ ಕೇಸ್ ಅಂತ ಬಂದಾಗ ಎಷ್ಟು ಶಿಕ್ಷೆ ಆಗುತ್ತೆ ಮತ್ತು ಯಾವ ರೀತಿಯಾಗಿ ದಂಡ ವಿಧಿಸಲಾಗುತ್ತೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ. ಏನು ಮಂಡ್ಯದ ಮಳವಳ್ಳಿಯಲ್ಲಿ ನಡೆದಿದ್ದಂತ ಫುಡ್ ಪಾಯ್ಸನ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಳಿಸಿರ್ತಕ್ಕಂಥದ್ದು. ಒಂದು ಹ್ಯಾಂಗಲ್ ನಲ್ಲಿ ನೋಡೋದಾದ್ರೆ ಹೋಟೆಲ್ನಲ್ಲೇ ಅನ್ನಕ್ಕೆ ವಿಷಕಾರಿ ಅಂಶವನ್ನ ಮಿಶ್ರಣ ಮಾಡಲಾಗಿದೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ರಹಸ್ಯ ಬಯಲಾಗಿರ್ತಕ್ಕಂಥದ್ದು. ಅಂದ್ರೆ ಕಿಡಿಗೇಡಿಗಳು ಯಾರೋ ವಿಷಕಾರಿ ಪದಾರ್ಥವನ್ನ ಮಿಕ್ಸ್ ಮಾಡಿರುವ ಸಂಖ್ಯೆಯನ್ನ ಈಗ ಪೊಲೀಸರು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಅಂದ್ರೆ ಹೋಟೆಲ್ ನಲ್ಲಿ ಇರ್ತಕ್ಕಂಥವ್ರು ಯಾರೋ ಕಿಡಿಗೇಡಿಗಳು ಇರ್ತಾರಲ್ಲ, ಅವರು ಅಡುಗೆಗೆ ಬಳಸುವಂತ ನೀರು ಅಥವಾ ಆಹಾರ ಪದಾರ್ಥಗಳಲ್ಲಿ ಏನು ವಿಷಕಾರಿ ಅಂಶವನ್ನ ಮಿಶ್ರಣ ಮಾಡಿರುವಂತ ಸಾಧ್ಯತೆ ಇದೆ ಅಂತೇಳಿ ಕೂಡ ಅವರು ಸಂಖ್ಯೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಹೋಟೆಲ್ ಮಾಲೀಕ ಸಿದ್ದರಾಜು ಅವರ ಮೇಲಿನ ಹಳೆ ದ್ವೇಷ ಏನಿತ್ತು ಅಥವಾ ಏನು ಒಂದು ವ್ಯಾಪಾರ ವಹಿವಾಟಿನ ಸಂಬಂಧ ವಿಚಾರವಾಗಿ ಕೂಡ ಈ ಒಂದು ಕೃತ್ಯ ನಡೆದಿರ್ತಕ್ಕಂಥ ಸಂಖ್ಯೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಮಳವಳ್ಳಿ DVSP ಕೃಷ್ಣಪ್ಪ ನೇತೃತ್ವದಲ್ಲಿ ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥ ಪೊಲೀಸರು ಈಗಾಗಲೇ ಏನು ಹೋಟೆಲ್ನ CCTV, CDR ಕೂಡ ವಶಪಡಿಸಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಕಳೆದ ಶುಕ್ರವಾರ ಹೋಳಿ ಹಬ್ಬಕ್ಕೆ ಅಂತೇಳಿ ಬಾತ್ನ ಆರ್ಡರ್ ಕೊಟ್ಟಿದ್ರು ಉದ್ಯಮಿಯೊಬ್ರು. ಹೋಳಿ ಹಬ್ಬದಲ್ಲಿ ಉಳಿದಂತ ಬಾತನ್ನ ಏನು ಪಕ್ಕದ ಟಿ ಕಾಗೇಪುರ ಅಂತ ಏನಿದೆ, ಗೋಕುಲ ವಿದ್ಯಾಸಂಸ್ಥೆಯ ಮಕ್ಕಳಿಗೂ ಕೂಡ ಕೊಟ್ಟಿದ್ರು. ಅದರಲ್ಲಿ ಮೇಘಾಲಯ ರಾಜ್ಯದ 2 ವಿದ್ಯಾರ್ಥಿಗಳು ಒಂದು ಬಾತನ ತಿಂದು ಮೃತಪಟ್ಟಿದ್ರೆ, ಇನ್ನ ಹಲವಾರು 26ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಏನು ಉದ್ಯಮಿಯ ಮತ್ತೆ ಏನು ಹೋಳಿ ಹಬ್ಬಕ್ಕೆ ಊಟದವನ್ನ ಆರ್ಡರ್ ಮಾಡಿದ್ರು, ಆ ಉದ್ಯಮಿ ಮನೆಯವರು ಮತ್ತೆ ಅವರ ಕುಟುಂಬಸ್ಥರು ಕೂಡ ಅಸ್ವಸ್ಥರಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಏನು ಹೋಟೆಲ್ ನಲ್ಲಿ ಊಟ ಮಾಡದಂತ ಕೆಲವರು ಕೂಡ ಈ ಅಸ್ವಸ್ಥರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಹೋಟೆಲ್ ನಲ್ಲೇ ವಿಷಕಾರಿ ಅಂಶ ಮಿಶ್ರಣ ಆಗಿದೆ ಎಂಬ ನಿರ್ಧಾರಕ್ಕೆ ಈಗ ಪೊಲೀಸರು ಬಂದಿರತಕ್ಕಂಥದ್ದು. ಅಂದ್ರೆ ಯಾವ ಆಧಾರದಲ್ಲಿ, ಅಂದ್ರೆ ಏನು ನೀರಿನಲ್ಲಿ ಮಿಶ್ರಣ ಮಾಡಲಾಗಿದೆಯಾ ಅಥವಾ ಯಾರು ಮಿಶ್ರಣ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಮತ್ತೊಂದು ಹ್ಯಾಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಅಡುಗೆಗೆ ಅವಧಿ ಮೀರಿದಂತ ಆಹಾರ ಪದಾರ್ಥಗಳನ್ನ ಬಳಸಿರ್ತಕ್ಕಂಥ ಸಂಖ್ಯೆನೂ ಕೂಡ ವ್ಯಕ್ತಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಹೋಟೆಲ್ ನಲ್ಲಿ ಅಳಿದುಳಿದಂತ ಏನು ಆಹಾರ ಪದಾರ್ಥ ಇತ್ತು ಅದನ್ನ ಕೂಡ ಸಂಗ್ರಹ ಮಾಡಿ ಅದನ್ನ FSLಗೆ ವರದಿ ತನಿಖೆಗೂ ಕೂಡ ಅದನ್ನ ಕಳಿಸಿರ್ತಕ್ಕಂಥದ್ದು. ಹೀಗಾಗಿ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈ ಪ್ರಕರಣ ಬಗೆದಷ್ಟು ಕೂಡ ಒಂದ್ ರೀತಿ ವಿವಿಧ ಏನು ಹ್ಯಾಂಗಲ್ ನಲ್ಲೂ ಕೂಡ ಅದು ತಿರುವನ್ನ ಪಡ್ಕೊಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಏನು ಹೋಟೆಲ್ ಮಾಲೀಕ ಸಿದ್ದರಾಜು ಇದ್ದಾರೆ, ಅವರ ಮೇಲಿನ ಹಳೆ ದ್ವೇಷಕ್ಕೆ ಅಥವಾ ಏನು ಮಳವಳ್ಳಿ ಭಾಗದಲ್ಲಿ ನಡೀತಿದ್ದಂತ ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು ಅಥವಾ ಇತರೆ ಕಾರ್ಯಕ್ರಮಗಳಿಗೆ ಏನು ಇದೇ ಹೋಟೆಲ್ ನಿಂದ ಆಹಾರ ಪದಾರ್ಥಗಳನ್ನ ಸರಬರಾಜು ಮಾಡ್ತಿದ್ರು, ನಮ್ಮ ಹೋಟೆಲ್ಗೆ ಬರದೇ ಇರೋ ಕೆಲವರು ಈ ರೀತಿ ಮಾಡಿದ್ದಾರೆ ಅನ್ನೋದು ಕೂಡ ಪೊಲೀಸರು ಒಂದಷ್ಟು ಸಂಖ್ಯೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ವಿವಿಧ ಆಂಗಲ್ ನಲ್ಲೂ ಕೂಡ ಈ ಪ್ರಕರಣದ ತನಿಖೆಯನ್ನ ಮಳವಳ್ಳಿ ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ. ನೋಡಿ, ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾದ್ರೂ ಅಷ್ಟೇ ಅಥವಾ ಗೊತ್ತಿಲ್ಲದೆ ಆದರೂ ಅಷ್ಟೇ ಅಲ್ಲಿ ಕಲುಷಿತ ನೀರನ್ನು ಬಳಸಿದ್ರೆ ಅಥವಾ ಅವಧಿ ಮೀರಿದಂಥ ಪದಾರ್ಥಗಳನ್ನು ಬಳಸ್ಕೊಂಡು ಅಡುಗೆ ಮಾಡಿದ್ದೇ ಆದರೆ ಇಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಇಂಡೈರೆಕ್ಟ್ ಆಗಿ ಅವ್ರನ್ನ ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು ಅನ್ನುವಂಥ ಕಾರಣಕ್ಕೆ ಈ ಕೇಸ್ ದಾಖಲಾಗುತ್ತೆ. ರನ್ನಿಂಗ್ ಏನಾಯ್ತು, ಕೀ ಕೇಳಿದ್ರು ನಮ್ಮನ್ನ. ನಾನು ಕೀ ಕೊಡೋದಿರಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಕೊಡೋದು ಕೀ ಕೊಡಿರೋದು. ಕೀ ಕೊಡೋಲ್ಲ ನಾನು, ನನಗೆ ಅಧಿಕೃತವಾಗಿ ಕೀ ಪಡೆದಿರೋದಕ್ಕೆ ದಾಖಲೆ ಕೊಡಿ ಅಂತ ಅಂದೆ. ಆಮೇಲೆ ಇಲ್ಲ ಸೀಜ್ ಮಾಡಿ ತಂದ್ಬಿಟ್ರೆ ಮಾಡಿಸ್ತೀನಿ.
ಏನೆಲ್ಲ ಸ್ಯಾಂಪಲ್ ಸಿಕ್ತು ಇಲ್ಲಿ ಅಂತ ಏನು ಗೊತ್ತು ಒಟ್ಟು ಬಂದಿವಿ ಒಂದು 15-20 ಜನ ಬಂದಿದ್ದಾರೆ. ಇಲ್ಲ ಸರ್ ಸ್ಯಾಂಪಲ್ ಇಲ್ಲ ಸರ್. ಇಲ್ಲ ನೆನ್ನೆ ಇವ್ರನ್ನ ಹಾಕವ್ರೆ ರವಿಕುಮಾರ್ನವ್ರನ್ನ ಗದ್ದೆಬೈಲಲ್ಲಿ ನಿನ್ನೆ ಸ್ಯಾಂಪಲ್ ಹೋಗಿ ಸಿಕ್ಕಿದೆ. SP ಸಾಹೇಬ್ರು ಹೋಗಿದ್ರು. ಲ್ಯಾಬ್ಗೆ ಪರೀಕ್ಷೆಗೆ ಹೋಗಿದೆ. ನೋಡ್ಬೇಕು ಅದು ಯಾವ ತೀರ್ಮಾನ ಆಗಲಿ.